Hello everyone. Welcome to Sanmargaha classes. Question number 25 from Luther Burbank chapter. Fill in the blank with appropriate preposition. Preposition ಅನ್ನು ನೀವು fill ಮಾಡಬೇಕು ಇಲ್ಲಿ. ಓಕೆನಾ? Burbank was born dash March 7th, 1849 in the state of Massachusetts. Okay. It carries 1 mark. What are prepositions? Prepositions are a part of speech. ಅಲ್ವಾ ಒಂದು ಪಾರ್ಟ್ ಆಫ್ ಸ್ಪೀಚ್ ನ ಒಂದು ಭಾಗ ಪ್ರಿಪೋಸಿಷನ್. ಹೇಗೆ ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್ ಇರುತ್ತೋ ಅದೇ ರೀತಿ ಪ್ರಿಪೋಸಿಷನ್, ಕಂಜಂಕ್ಷನ್ ಇವೆಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಸೊ ಇಟ್ ಈಸ್ ಯೂಸ್ಡ್ ಟು ಕನೆಕ್ಟ್ ನೌನ್. ಓಕೆ, ನೌನ್ ಅನ್ನ ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇಟ್ ಗಿವ್ಸ್ ಅಸ್ ಇಂಡಿಕೇಟ್ಸ್ ಪ್ಲೇಸ್, ಟೈಮ್, cause, possession, direction of the noun. Okay, or pronoun ಅಂತ ಹೇಳ್ಬೋದು. ಸೊ ಇಲ್ಲಿ ಬರ್ಬ್ಯಾಂಕ್ ವಾಸ್ ಬಾರ್ನ್ ಡ್ಯಾಶ್ ಮಾರ್ಚ್ 7th, ಮಾರ್ಚ್ 7th ಅಂದು ಆತ ಹುಟ್ಟಿದನು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಪ್ಲೇಸ್ ಅನ್ನ ತೋರಿಸುವಂತಹ ಅವರು ಇಂಡಿಕೇಟ್ ಮಾಡುವಂತ ಪ್ರಿಪೋಸಿಷನ್ಸ್ ಯಾವ್ಯಾವ್ದು ಅಂತಂದ್ರೆ ನೋಡಿ ಇಲ್ಲಿ ಮಕ್ಕಳೇ, ಇನ್, ಆನ್, ಅಂಡರ್, ಬಿಟ್ವೀನ್ ಈ ತರ. ಓಕೆ, ಟೈಮ್ ಹೇಳುವಂಥದ್ದು ಎಟ್, ಆನ್, ಇನ್, ಬಿಫೋರ್, ಆಫ್ಟರ್. ಇದು ಇಟ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ಟೈಮ್, ಇಂಡಿಕೇಟ್ಸ್ ಆರ್ ಇಟ್ ಇಂಡಿಕೇಟ್ಸ್ ಟೈಮ್. The preposition of direction indicates to, into, from, through, or from where. Okay, a possession of, with, about, and cause, because, due to. All these things they are used to connect the noun with others. Okay, now ಬರ್ಬ್ಯಾಂಕ್ ವಾಸ್ ಬಾರ್ನ್ ಏನಂತ ಹೇಳಿ, ಬಾರ್ನ್ ಇನ್ ಅಂತ ಹೇಳ್ತಾರ, ಬಾರ್ನ್ ಆನ್ ಅಂತ ಹೇಳ್ತಾರ, ಬಾರ್ನ್ ಬಿಟ್ವೀನ್, ನಿಯರ್, ಏನ್ ಹೇಳ್ಬೋದು ಮಕ್ಕಳೇ? ಆವತ್ತಿನ ಮಾರ್ಚ್ 7th ರಂದು ಹುಟ್ಟಿದರು ಅಂತ ಹೇಳ್ತೀವಿ ಅಲ್ವಾ? ಸೊ ಟೈಮ್ ಸ್ಪೆಸಿಫಿಕಲಿ ಇಟ್ ಇಂಡಿಕೇಟ್ಸ್ ಅಬೌಟ್ ದ ಡೇಟ್. ಓಕೆ, ಸೊ ಆನ್ಸರ್ ಈಸ್ ಆನ್. ಸೊ ಯಾವಾಗಲೂ ನಾವು ಸ್ಪೆಸಿಫಿಕ್ ಆಗಿ ಈ ಡೇಟ್ ಅಂತ ಹೇಳುವಾಗ ಆನ್ ಅನ್ನೋ ಪ್ರಿಪೋಸಿಷನ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಆನ್ ಇಸ್ ದ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು.